ಪೊಲಿ 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 ಪೊಯ Posakural 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೋಕೆಡೆ ಎತ್ಕೊಂಡು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಿಲ್ಲು ಶುರು ಮಂತಂದುಲ್ಲ. ಸುದ್ದಿಗೊಂಚಿಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತದ ಕುಡ್ಲ ತಾಲೂಕು ಘಟಕದ ವತಿರ್ದು ನಮ್ಮ ಸಾಧಕರೊಂದಿಗೆ ಸಂಭ್ರಮ ಪಂಪಿನ ವಿಶೇಷ ಕಾರ್ಯಕ್ರಮನು ಕುಡ್ಲ ಶಾರದಾ ವಿದ್ಯಾಲಯದ ಸಭಾಂಗಣಡು ಅಂಗಾರೆ ಬೈಯಾಗಿ ನಡಪಾಯಿರು. ತಂಕ್ಲಿನ ಕುಡ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ದ ಸದಸ್ಯರಾದ ಮಲ್ಲ ಸೇವೆ ಮಲ್ತದು ಮಲ್ಲ ಪ್ರಶಸ್ತಿ ಗೌರವನ್ ಪಡೆಯಿನ 2 ಜನ ಸಾಧಕರಿಗೆ ಮಾನಾದಿಗೆ ಮಲ್ಪುನ ನಮ್ಮ ಸಾಧಕರೊಂದಿಗೆ ಸಂಭ್ರಮ ವಿಶೇಷ ಕಾರ್ಯಕ್ರಮನು ಕುಡ್ಲ ಕೊಡಿಯಲ್ಬೈಲ್ ಶಾರದಾ ವಿದ್ಯಾಲಯ ಸಭಾಂಗಣಡು ಅಂಗಾರ ಬಯ್ಯಗ ಅಟನೆ ಮಲ್ದಿದ್ದೇರು. ಕನ್ನಡ ಸಾಹಿತ್ಯ ಪರಿಷತ್ದ ಕುಡ್ಲ ತಾಲೂಕು ಘಟಕದ ಸದಸ್ಯರು ಕನ್ನಡ ತುಳು ಸಾಹಿತಿ ಪೊಳ್ಳಲಿ ಶೀನಪ್ಪ ಹೆಗ್ಡೆ, ಪ್ರಶಸ್ತಿ ಪುರಸ್ಕೃತ ಬೆನರ್ಜಿ ಅಮ್ಮನ್ನ ಬೊಕ್ಕ, ಘಟಕದ ಗೌರವ ಕಾರ್ಯದರ್ಶಿ, ಕೇಂದ್ರ ಸಮಿತಿದ ಮಾರ್ಗದರ್ಶಿ ಸಮಿತಿದ ಪದಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರಾದ ತನ್ನ ಅನುಪಮ ಸೇವೆಗೆ ರಾಷ್ಟ್ರಪತಿ ವಿಶಿಷ್ಟ ಸೇವಾ ಪದಕ ಪಡೆಯಿನ ಅಂಚನೆ ಕನ್ನಡ ಸಾಹಿತ್ಯ ಪರಿಷತ್ದ ವಿದೇಶಿ ರಾಯಭಾರಿಯಾದ ನಿಯೋಜಿತರಾಯಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರೆಗೆ ಅಭಿಮಾನದ ಪ್ರೀತಿದ ಮಾನಾದಿಗೆ ಮಲ್ತೇರು. ಕನ್ನಡ ಸಾಹಿತ್ಯ ಪರಿಷತ್ದ ರಾಜ್ಯ ಅಧ್ಯಕ್ಷರು ನಾಡೋಜ ಮಹೇಶ್ ಜೋಶಿಯರನ ಒಟ್ಟಿಗೆ ವಿದೇಶಿ ಪ್ರವಾಸಗ ಪಿದಡ್ನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರೆಗೆ ಈ ಪೊರ್ತು ಅಭಿನಂದನೆ ಸಂದಾಯರು. ಇಂದು ತಂಕ್ಲನೇ ಇಲ್ಲದ ಗೌರವ ಈ ಪ್ರೀತಿ ಗೌರವನು ಅಭಿಮಾನದ ಪಡೆಯುವಂತೆ ಪರಿಷತ್ದ ಕಾರ್ಯಕ್ರಮಲಿನ ನನಲಾತು ವಿಸ್ತರಣೆ ಮಲ್ಪುಗ ಪಂಡದ ಬೆನರ್ಜಿ ಅಮ್ಮನ್ನ ಬೊಕ್ಕ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತಂಕ್ಲಿಗೆ ತೋಚಾಯಿನ ಅಭಿಮಾನ ಗೌರವಗ ಸೊಲ್ಮೆ ಸಂದಾಯರು. ಫ್ರಾಂಕ್ಫರ್ಟ್, ಜರ್ಮನಿ, ಹಾಲೆಂಡ್, ಬೆಲ್ಜಿಯಂ, ಸ್ಪೇನ್, ಇಟಲಿ, ಸ್ವಿಟ್ಜರ್ಲೆಂಡ್ ಎಲ್ಲ ದೇಶಗಳ ಕನ್ನಡ ಸಂಘಗಳಿಗೆ ಹೋಗಿ ಕೊನೆಯದಾಗಿ ಪೋಲೆಂಡ್ನಲ್ಲಿ ಕನ್ನಡ ಸಂಘ ಉದ್ಘಾಟನೆ ಮಾಡಲಿಕ್ಕಿದೆ. ಎಲ್ಲ ಬಹಳ 50 ವರ್ಷ 3 ವರ್ಷ ಇತಿಹಾಸ ಇರುವಂಥ ಕನ್ನಡ ಸಂಘಗಳು. ಬಹುಶಃ ಹಿಟ್ಟಲ್ ಅವರ ಮರಿಮೊಮ್ಮಗ ಇರುವಂತಹ ಜಾಗ ಮ್ಯೂನಿಕ್ಗೆ ಸಹ ಹೋಗ್ಲಿಕ್ಕಿದೆ. ಸೊ ಅದೊಂದು ಸಂಭ್ರಮ ನಮಗೆ. ಈ ಬಾರಿ ರಾಜ್ಯೋತ್ಸವವನ್ನು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿಯ ಕನ್ನಡಿಗರು ಹೇಗಿರ್ತಾರೆ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡು ಬಹುಶಃ ಅಮ್ಮಣ್ಣವರು ಹೇಳಿದಾಗೆ ಪುಸ್ತಕವು ದೇಶ ಸುತ್ತು ಕೋಶ ಓದು ಅಂತೇಳಿ. ಸೊ ದೇಶ ಸುತ್ತಿ ವಿದೇಶ ಸುತ್ತಿ ಬಹುಶಃ ಒಂದಷ್ಟು ಹೊಸ ವಿಚಾರಗಳನ್ನು ನಾನು ಪಡೀಲಿಕ್ಕೆ ಉತ್ಸುಕನಾಗಿದ್ದೇನೆ. ನಾಳೆ ಬೆಳಿಗ್ಗೆ ಹೋಗಲಿಕ್ಕಿದೆ. ನನ್ನ ಎಲ್ಲ ಕೆಲಸಗಳು ಬಾಕಿ ಇದೆ. ಇವತ್ತು ಅನಿವಾರ್ಯ ಕಾರಣಗಳಿಂದ ಒಪ್ಪಿಕೊಂಡಿದ್ದೇನೆ. ನಿಮ್ಮ ಪ್ರೀತಿಯ ಸನ್ಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ.
ಸನ್ಮಾನಕ್ಕಾಗಿ ಯಾವತ್ತೂ ಕೆಲಸ ಮಾಡಿಲ್ಲ, ಮುಂದೆಯೂ ಮಾಡೋದಿಲ್ಲ. ಆದರೆ ನನ್ನ ಜವಾಬ್ದಾರಿ ಹೆಚ್ಚಿದೆ ಅನ್ನೋ ಅರಿವು ನನಗಿದೆ. ನೀವು ಕೊಟ್ಟಂಥ ಸನ್ಮಾನಕ್ಕೆ ನಾನು ಪೂರಕವಾಗಿ ಕೆಲಸ ಮಾಡ್ತೇನೆ ಮತ್ತು ಯಾವತ್ತೂ ನೀವು ಅಥವಾ ನಾನು ತಲೆ ತಗ್ಗಿಸುವಂಥ ಕೆಲಸ ಮಾಡೋದಿಲ್ಲ ಅಂತ ಹೇಳುತ್ತಾ, ಇವತ್ತು ಎಲ್ಲ ಬಂಧುಗಳು ಸೇರಿ ಮಾಡಿದ ಸನ್ಮಾನಕ್ಕೆ ನಾನು ಶಿರವಾಗಿ ವಂದಿಸುತ್ತೇನೆ. ತಾಯಿ ಭುವನೇಶ್ವರಿಯ ಸೇವೆಯನ್ನು ಮತ್ತಷ್ಟು ಮುತುವರ್ಜಿಯಿಂದ ನನ್ನ ಗೃಹರಕ್ಷಕ ದಳದ 10 ವರ್ಷಗಳ ಅವಧಿ ಮುಂದಿನ ಜನವರಿ 1ಕ್ಕೆ ಕೊನೆಗೊಳ್ಳಲಿದೆ. ಆನಂತರ ಪೂರ್ಣಕಾಲಿಕವಾಗಿ ನಾನು ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತೇನೆ. ಯಾಕೆಂದರೆ ವೈದ್ಯಕೀಯ ಸಾಹಿತ್ಯ ಅನ್ನೋದು ನಾನು ಅತ್ಯಂತ ಇಷ್ಟಪಟ್ಟಂತಹ, ಪ್ರೀತಿಯಿಂದ ಬರೆಯುವಂಥ, ನಾನು ಕೆಲವೊಮ್ಮೆ ಬರಲಿಕ್ಕೆ ಕೂತಾಗ ಸಾಹಿತ್ಯ ಎತ್ತು ಕೂತರು ಅಂತ ನನ್ನ ಹೆಂಡತಿ ನನ್ನ ಹತ್ರ ಜಗಳಾಡ್ತಾರೆ. ಸೊ ಈಗ ನನ್ನ ಎಲ್ಲೋ ದೂರದಿಂದ ಮಂಗಳೂರಿನಿಂದ ಮಂಜೇಶ್ವರಕ್ಕೆ ಪೇಷಂಟ್ ಬರ್ತಾರೆ, ಕಾಸರಗೋಡು ಹುಬ್ಬಳ್ಳಿಯಿಂದಲೂ ಬರ್ತಾರೆ. ನಿಮ್ಮ ಒಂದು ಲೇಖನ ಓದಿದ ಡಾಕ್ಟರ್, ಹಾಗೆ ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತೇಳಿ. ಸೊ ಈಗ ನಾನು ಬರೆಯೋದ್ರಿಂದ ನನ್ನ ವೃತ್ತಿಗೂ ಸ್ವಲ್ಪ ಲಾಭ ಆಗಲಿಕ್ಕೆ ಶುರುವಾಗಿದೆ. ಸೊ ವ್ಯಾವಹಾರಿಕ ದೃಷ್ಟಿಯಿಂದ ನಾನು ಬರೆದಿಲ್ಲ, ಯಾವುದೇ ಪುಸ್ತಕವನ್ನು ನಾನು ವ್ಯಾವಹಾರಿಕ ದೃಷ್ಟಿಯಿಂದ ಮಾರಲಿಲ್ಲ. ಬಂದ ಎಲ್ಲ ರೋಗಿಗಳಿಗೆ ಉಚಿತವಾಗಿ ಕೊಟ್ಟಿದ್ದೇನೆ. ವೈದ್ಯನಾದವನಿಗೆ ರೋಗದ ಬಗ್ಗೆ ಅರಿವು ಮೂಡಿಸುವುದೇ ನಮ್ಮ ದೊಡ್ಡ ಕರ್ತವ್ಯ. ಸೊ ವ್ಯಾವಹಾರಿಕ ದೃಷ್ಟಿಯಿಂದ ಬರೀಲಿಲ್ಲ, ಬರೆಯುವುದೂ ಇಲ್ಲ. 15 ಪುಸ್ತಕ ಆಗಿದೆ. ಇನ್ನೊಂದು ಪುಸ್ತಕ ಡಿಸೆಂಬರ್ 24ಕ್ಕೆ ಬಿಡುಗಡೆ ಆಗಲಿಕ್ಕಿದೆ. ಕನ್ನಡ ಗ್ರಾಮ ಆನಂತರ 1827ಕ್ಕೆ 2ನೇ ಗ್ರಾಮ ಆಗ್ತದೆ, ಅದು ಮ್ಯಾಕರಿ. 3ನೇ ಗ್ರಾಮ ಅನ್ನೋದು ಕೃಷ್ಣವಾಚಾರ್ಯ. ಅದು ಮರದ ಬೆಳಕಲ್ಲಿ ಉಂಟಾದದ್ದು. ಮೊದಲ ಅಚ್ಚುಮಳೆ ಇರಲಿಲ್ಲ, ಕನ್ನಡ ಮತ್ತು ತೆಲುಗು ಒಂದೇ ಅಚ್ಚುಮಳೆ ಬಳಕೆ ಮಾಡ್ತಿದ್ರು. ಹಾಗೆ ಇಂಥ ವಿಷಯಗಳನ್ನು ಸಹ ನಾವು ಈ ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ನಮ್ಮ ಊರು ಇಡೀ ಕರ್ನಾಟಕಕ್ಕೆ ಕೊಟ್ಟಿದೆ. ಉದಾಹರಣೆಗೆ ನಿಮ್ಮನ್ನು ಇಬ್ಬರನ್ನು ಸನ್ಮಾನಿಸಿದ್ದೇವೆ. ಹಾಗೆ ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ನೆರೆಹೊರೆಯಲ್ಲಿ ಅಥವಾ ನಮ್ಮ ಊರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಮರಣ ಮಾಡಿಕೊಂಡು ಹೇಳಿ ಉದಾಹರಣೆಗಾಗಿ ದಾಸ ಸಾಹಿತ್ಯ ಪಾವಂಜಿ ಶೆಟ್ಟಿಂದ ದಾಸ ಸಾಹಿತ್ಯ ಮೂವ್ಮೆಂಟ್ ಎಲ್ಲ ಬಂದಿದೆ. ಒಂದರ ದಾಸ ಸಾಹಿತ್ಯ, ಚನ್ನಬೋಧ ಸಂಪೂರ್ಣ, ರಾವಣ ದಿಗ್ಗಜ ಎಲ್ಲ ಬಂದಾದದ್ದು ಮಂಗಳೂರಿನಲ್ಲಿ ಮುದ್ರಣ ಪ್ರಾರಂಭ ಆಗುವುದು 1941. ಆದ್ದರಿಂದ ಅಂಥ ವಿಷಯಗಳಿಗೆ ನಾವು ತಿಳ್ಕೊಂಡು ಕನ್ನಡದ ಈಗ ನಾವು ಕನ್ನಡ ರಾಜ್ಯೋತ್ಸವದ ನಾವು ಮಾತ್ರ ಕನ್ನಡ ಅಂತ ನಾವು ಹಾಡ್ತೇವೆ ಅಥವಾ ನೆನಪು ಮಾಡೋದು ಮಾತ್ರ. ಇಡೀ ನಮ್ಮ ತಿಂಗಳಲ್ಲಿ ಆದರೂ ನಾವು ಕನ್ನಡ ಪುಸ್ತಕದ ಬಗ್ಗೆ, ಕನ್ನಡ ಪುಸ್ತಕ ಕೊಂಡುಕೊಳ್ಳೋದ್ರ ಬಗ್ಗೆ, ಕನ್ನಡ ಪುಸ್ತಕ ಸಂಗ್ರಹ ಮಾಡೋ ಬಗ್ಗೆ, ಕನ್ನಡ ಪುಸ್ತಕಗಳನ್ನು ಲೈಬ್ರರಿಗೆ ಕೊಡೋ ಹಾಗೆ ಅಂಥ ಕೆಲಸಗಳನ್ನು ಮಾಡಿದರೆ ನಾವು ಕನ್ನಡ ರಾಜ್ಯದಲ್ಲಿ ಅಥವಾ ನಾವು ಕನ್ನಡ ರಾಜ್ಯದಲ್ಲಿ ಹುಟ್ಟಿ ಬೆಳೆಯಬೇಕು. ಈಗ ಉದಾಹರಣೆಗಾಗಿ ನಮ್ಮ ಮೇಡಮ್ನ ಹಾಡಿ ಕನ್ನಡ ಹಾಡಿದರೆ ಅದು ಸಹ ಹೊರಗೆ ಹಾಡೋದು ವರ. ಈಗ ಒಂದು ಮಗು ಹಾಡಿ ಆ ಮಗುವಿಗೆ ಕಲಿಸೋದು ವರ. ಹಾಗೆ ಎಲ್ಲ ಸಹ ಈ ಕನ್ನಡಕ್ಕಾಗಿ ನಾವು ಎಲ್ಲ ಕೆಲಸಗಾರರು ನಾವು ಮಾಡುವ ಅಂತ ಹೇಳಿ ಕುಡ್ಲ ತಾಲೂಕು ಘಟಕದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಲೇಸ್ತ ಗುರ್ಕಾರ್ಮನ ವಹಿಸಿದ 2 ಜನ ಸಾಧಕರಿಗೆ ಅಭಿನಂದನದ ಪಾತ್ರ ಪಂಡೇರು. ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ದಿನದಿಂದ ದಿನ ಆಗ್ತಾ ಇರಲಿ. ಅಧ್ಯಕ್ಷರಿದ್ದರೂ ಬಾಕಿಯವರಿಗೆ ನಮ್ಮ ಕೋಶಾಧಿಕಾರಿ ಇದ್ದಾರೆ, ಸುಬ್ರಾಯ ಭಟ್ ಇದ್ದಾರೆ, ಗಣೇಶ್ ಪ್ರಸಾದ್ ಗಣೇಟಪ್ಪನವರಿದ್ದಾರೆ, ನಮ್ಮ ಕಾರ್ಯಕಾರಿ ಮಂಡಳಿಯವರಿದ್ದಾರೆ, ಜೈನವರಿದ್ದಾರೆ, ರತ್ನಾವತಿಯವರು ಎಲ್ಲ. ನಾನು ಸೆಲೆಕ್ಷನ್ ಮಾಡಿದ ಕಮಿಟಿ ಹೇಗಿದೆ ಅಂತ ಹೇಳಿದರೆ ಅತೀ ಒಳ್ಳೆ ಕಮಿಟಿ ಸೆಲೆಕ್ಷನ್. ಮಂಗಳೂರಂಥ ಒಂದು ಕಮಿಟಿ ಎಲ್ಲೂ ಇಲ್ಲ. ಆದರೆ ಎಲ್ಲರೂ ಫುಲ್ ಬ್ಯುಸಿ ಆಗಿರ್ತಾರೆ, ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಹೀಗಾಗಿ ಡಿಸೆಂಬರ್ ತನಕ, ನವಂಬರ್ 17 ಮತ್ತು ನವಂಬರ್ 24 ಸ್ವಲ್ಪ ಬ್ಯುಸಿ ಇದೆ. ಡಿಸೆಂಬರಲ್ಲಿ ನಮ್ಮ ಕಾರ್ಯಕ್ರಮ ಜೋರಾಗಿ ಮಾಡುವ. ನಿಮ್ಮಂಥವ್ರನ್ನ ಗೌರವಿಸೋದೇ ನಮ್ಮ ಒಂದು ಹೆಮ್ಮೆಯ ವಿಷಯ. ನಾನು ಆ ಕಾರ್ಯಕ್ರಮ ಭಾಗಿಯಾಗಿದ್ದೆ. ನನಗೆ ಬಹಳ ಎಷ್ಟು ಖುಷಿ ಆಗ್ತಾಯಿದೆ ಅಂತ ಹೇಳಿದರೆ, ನಾನು ಎಲ್ಲೂ ಇವತ್ತು ತಪ್ಪು ಹೋಗ್ತಿದ್ದೇವೆ ಏನೋ ಅಂತ ಒಂದು ಭಾವನೆ ಇತ್ತು. ನನಗೆ ಭಾಳ ಖುಷಿಯಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಿಮಗೆಲ್ಲರಿಗೂ ತುಂಬ ಧನ್ಯವಾದ ಹೇಳಿ, ನಿಮಗೆ 100 ವರ್ಷ ದೇವರ ಆಯುರಾರೋಗ್ಯ ಭಾಗ್ಯ ಕೊಟ್ಟು ನಿಮ್ಮ ಸೇವೆ ನಿರಂತರವಾಗಿ ಆಗಲಿ ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ. ಇಂಚರ ತಂಡದ ರತ್ನಾವತಿ ಜೆ ಬೈಕಾಡಿ, ಗೀತಾ ಮಲ್ಯ, ಜಯಲಕ್ಷ್ಮಿ ಬಾಲಕೃಷ್ಣ, ಜಯಶ್ರೀ, ಉಮಾ ಫಾಲಾಕ್ಷಪ್ಪ, ಪ್ರತೀಕ್ಷಾ ಭಟ್ ಕೊಂಬ್ರಾಜೆ, ಪುಟಾಣಿ ಸಹಸ್ರ ಕೊಂಬಾಜೆ, ಮುರಳೀಧರ್ ಭಾರದ್ವಾಜ್, ಉಷಾ ಜಿ ಪ್ರಸಾದ್, ವೈಯಕ್ತಿಕ ಬೊಕ್ಕ ಸಮೂಹ ಗಾಯನ ಪಂಡದ ರಂಜಿಸಾಯಿರು. ಸುಪ್ರಭಾತವು
ಬಂಧನಾಗಿ ಕೊಡುತ್ತಿದ್ದರೆ ನಿಮ್ಮ ಪಾದಾರ್ಚನೆಗೆ ನಾ ಸವೆಯುತ್ತಿದ್ದೆ. ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ, ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ ನಿಮ್ಮ ಪಾದ ತೊಳೆವಲ್ಲಿ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ತನಗೆನು ಕಂಡ ಬೇಲೂರು ಶಿಲ್ಪದ ಬೀರು. ಬಸವೇಶ್ವರ ನನ್ನ ಪಂಪನ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಡಾಕ್ಟರ್ ಶ್ರೀ ಕೃಷ್ಣ ಭಟ್ ಸುನ್ನಂಗುಳಿ ಕಾವ್ಯ ವಾಚನ ಮಲ್ತೇರು. ಅಡಲಿನ ಅಬುಧಿಯುಳ್ ಆದಳ ಕುಂತಿ ಆ ಸಮಯದಲ್ಲಿ ನಿಂಗೆ ನಾದಿ ವೇಷದಲ್ಲಿ ನಡೆತಂದಳು ಎಲೆ ಕುಂತಿ ಸತಿಯೇ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ಸದಸ್ಯರು ಸನತ್ ಕುಮಾರ್ ಜೈನ್, ಘಟಕ ಸದಸ್ಯರು ಬಿಕೆ ನಾಯಕ್, ರವೀಂದ್ರನಾಥ್, ನಿಜಗುಣ ದೊಡ್ಡಮನಿ, ಅನುಜ್, ಡಾಕ್ಟರ್ ರಾಜಶ್ರೀ ಮೋಹನ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಳಿದ್ದರು. ಘಟಕದ ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡರು. ಗೌರವ ಕೋಶಾಧಿಕಾರಿ ಎನ್ ಸುಬ್ರಾಯ ಭಟ್ ಸಭೆಸುದಾರಿಕೆ ಮಲ್ತದ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ರಾಜ್ಯ ಆಹಾರ ಇಲಾಖೆದ ಅಧಿಕಾರಿಗಳನ್ನ ನಿರ್ಲಕ್ಷ್ಯದ ಉಳ್ಳಾಲದ 400 ಇರುವ ಪಡಿತರ ಚೀಟಿ ರದ್ದು ಆತನ ಪಂಡದು ಗ್ಯಾರಂಟಿ ಯೋಜನೆದ ಅನುಷ್ಠಾನ ಸಮಿತಿದ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು ರಫೀಕ್ ಅಮ್ಲಮಗರು ಆರೋಪಿಸಿದರು. ಸುದ್ದಿಗೋಷ್ಠಿ ಈ ವಿಷಯ ತಿರಿಪಾಯಿನ ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿದ ಅಧ್ಯಕ್ಷರು ರಫೀಕ್ ಅಮ್ಲಮಗರು ಉಳ್ಳಾಲ ತಾಲೂಕುಡು ಸುಮಾರು 29,419 BPL ಪಡಿತರುಳ್ಳೇರು. ಇನ್ನಿಟ್ಟು 400 ಇರುವ ಪಡಿತರ ಚೀಟಿನ ದಿಂಜ ಮಾನದಂಡಲದ ಆಧಾರದ ಮಿತ್ತು ಅಮಾನತಳಿದಿತ್ತೇರು. ಅತ್ತಂದೆ 7,553 BPL ಪಡಿತರೇನು ಗ್ರಾಮ ಆಡಳಿತಾಧಿಕಾರನ ವರದಿಗಾದ ಕಡಪುಡುಂಡು. ಕೇಂದ್ರಕ್ಕೆ ಸೇವಾ ತೆರಿಗೆ ಕಟ್ಟಿನಕ್ಲೇನು ಅಮಾನತಳಿದಿದ್ದು ಇಲ್ಲು ಕಟ್ಟಣ ಉದ್ದೇಶರ್ದು ಬ್ಯಾಂಕ್ ಸಾಲ ಪಡೆಯರ ದಿಂಜ ಕುಟುಂಬಸ್ಥರು ಸೇವಾ ತೆರಿಗೆಯನ್ನು ಪಾವತಿಸಾದರು. ಅವಿತ ಮಿತ್ತು ಮಾನದಂಡ ಪ್ರಯೋಗ ಸೂಕ್ತ ಆತು. ಅಮಾನತುಡಿದಿನ ಪಡಿತನ ಚೀಟಿದಾರನ ವರದಿನ ಆಯ್ನಾತು ಬೇಗ ಸಂಗ್ರಹಿಸಾದು ಸರಿ ಮಲ್ಪಡು. ಅತ್ತಂದೆ ವರದಿಗಾದ ಕಾದಿರಿ ಸಾಯಿನ 7,553 BPL ಪಡಿತನ ವಿವರಲೇನು ಸರಿ ಮಲ್ತದು ಯೋಜನೆಲೆರ್ದು ವಂಚಿತರಾವನ್ಲಕ ಕ್ರಮ ಕೈಗೊಂಡಾತಂಡು. ಇದನಿಂಗನೆ ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾಗಜದ ಮೂಲಕ ಗೊಂದಲ ನಿವಾರಿಸಾಯರೆ ರಾಜ್ಯ ಆಹಾರ ಇಲಾಖೆದ ಗೇನ ಕನಬೈದರು. ಆಯಾಯ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಕರಣಿಕೆನ ಒಟ್ಟಿಗೆ ಸಹಕರಿಸಲಾವಡತನ ಪಣ ತೆರಿಪಾಯರು. ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಚುನಾವಣೆ ಮುಂಚಿತವಾಗಿ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದೆಯೋ ಆ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿರುತ್ತದೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈಗ ಈ ಪತ್ರಿಕಾ ಮುಖಾಂತರ ಮಾಹಿತಿ ನೀಡಲಿಕ್ಕೆ ಉದ್ದೇಶ ಏನೆಂದರೆ, ನಮ್ಮ ಉಳ್ಳಾಲ ತಾಲೂಕಿನಲ್ಲಿ 29,415 BPL ಕಾರ್ಡ್ದಾರರಿದ್ದಾರೆ. ಈಗಾಗಲೇ ಸರ್ಕಾರ ಘೋಷಿಸಿ ಅದರಲ್ಲಿ
ಯಾರು ಶ್ರೀಮಂತರಿದ್ದಾರೆ ಅವರನ್ನು ಆ BPL ಕಾರ್ಡಿನ ಪಟ್ಟಿಯಿಂದ ತೆಗೆಯಬೇಕಂತ ಸರ್ಕಾರ ಘೋಷಿಸಿದೆ. ಯಾರಿಗೂ? ಶ್ರೀಮಂತರ ಕೈಯಲ್ಲಿದ್ರೆ ಮಾತ್ರ. ಆದರೆ ರಾಜ್ಯ ಆಹಾರ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಂತಲೇ ಹೇಳ್ಬಹುದು. ಆ ಒಂದು ಕಾರಣದಿಂದ ಈಗಾಗಲೇ 420 BPL ಕಾರ್ಡನ್ನು ಅಮಾನತಿನಲ್ಲಿ ಇರಿಸಲಾಗಿದೆ, ಕ್ಯಾನ್ಸಲ್ ಮಾಡಲಿಲ್ಲ. ಅಮಾನತ್ ಅಂದರೆ ತಾತ್ಕಾಲಿಕ, ಅದನ್ನು ಸರ್ವೆ ಮಾಡಿಸಿ ಮತ್ತೆ ಅದನ್ನು ಲೋಪದೋಷ ಏನಿದೆ ಅದನ್ನು ಸರಿಪಡಿಸುವ ಉದ್ದೇಶದಿಂದ ಅಮಾನತಿನಲ್ಲಿ ಇರಿಸಲಾಗಿದೆ. ಉಳಿದ 7,563 BPL ಕಾರ್ಡನ್ನು ಆಯಾ VN ಅವರ ಮುಖಾಂತರ ಸರ್ವೆ ಮಾಡಿಸಿ ಸರಿ ಇದ್ದರೆ ಅವರು BPL ಕಾರ್ಡ್ ಮುಂದುವರಿಸಲಿಕ್ಕೆ ಮತ್ತು ಏನಾದರೂ ಅದರ ಲೋಪದೋಷಗಳಿದ್ದರೆ ಅದನ್ನು ರದ್ದುಗೊಳಿಸಲಿಕ್ಕೆ ಈಗಾಗಲೇ ಆದೇಶ ಮಾಡಿರುತ್ತಾರೆ. ಈ 7,535 ಏನಿದೆ 553 ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಅದು ಅವರು ಸರ್ವೆ ಮಾಡ್ತಾರೆ, ಅದರಲ್ಲಿ ಏನಿದೆ ಲೋಪದೋಷ ಅದನ್ನು ಸರಿಪಡಿಸಲಿ, ಅದರ ನಮ್ಮದು ಅಭ್ಯಂತರ ಇಲ್ಲ. ಆದರೆ 420 BPL ಚೀಟಿದ ಅಂಚೆ ಇದು ನಮ್ಮ ಕಾರ್ಡ್ದಾರರನ್ನು ಅಮಾನತಿನಲ್ಲಿರಿಸಿದ್ದಾರೆ. ಅದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಸರಿಪಡಿಸಬೇಕಂತ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಯಾಕೆಂದರೆ 420ರಲ್ಲಿ ಅದರಲ್ಲಿ ಏನು IT ರಿಟರ್ನ್ ಮತ್ತೆ ಇನ್ನಿತರ ಕೆಲವು ಕಾರಣಗಳು ತೋರಿಸ್ತದೆ. ಆದರೆ ಕೆಲವು ಮನೆ ಕಟ್ಟಲಿಕ್ಕೋಸ್ಕರ 1 ಲಕ್ಷ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ ತೆಗಿಬೇಕಾದ್ರೆ IT ಕೇಳ್ತದೆ. ಅದಕ್ಕಾಗಿ ಏನ್ ಮಾಡ್ತಾರೆ ಪಾಪ, ಹೋಗಿ IT ರಿಟರ್ನ್ 1 ವರ್ಷಕ್ಕೋಸ್ಕರ ಮಾಡ್ತಾರೆ, ಇಲ್ಲ 2 ವರ್ಷಕ್ಕೋಸ್ಕರ ಮಾಡ್ತಾರೆ. ಅದು 10 ವರ್ಷ ಕಳೆದಿರ್ಬೋದು, ನಂತರ ಅವರಿಗೆ IT ವಿಷಯನೇ ಮಾಹಿತಿ ಇರುವುದಿಲ್ಲ. ಆ ಕಾರಣದಿಂದ ಕ್ಯಾನ್ಸಲ್ ಆಗಿದೆ. ಆದ್ದರಿಂದ ಇದನ್ನು ರಾಜ್ಯ ಸರ್ಕಾರ ಸರಿಪಡಿಸಬೇಕೆಂದು ಈ ಮೂಲಕ ನಾವು ಒತ್ತಾಯಿಸುತ್ತೇವೆ. ಅದೇ ರೀತಿ ಈ ಉಳಿದ ಏನು 7,553 ಕಾರ್ಡ್ಗಳ ಸರ್ವೆ ಮಾಡಲಿಕ್ಕೆ ಆದೇಶಿಸಿದ್ದಾರೆ. ಆಯಾ ಗ್ರಾಮ ಪಂಚಾಯತಿನ ನಮ್ಮ ಎಲ್ಲ ಸದಸ್ಯರು VR ಅವರನ್ನು ಸಂಪರ್ಕಿಸಿ ಆಯಾ ಮನೆಗೆ ತಾವು ಸಹ ಭೇಟಿ ಮಾಡಬೇಕು. ಅದರ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ, ತಮಗೆ ನಾವು ಕೊಡ್ತೇವೆ. ಅವರ ಮೊಬೈಲ್ ನಂಬರ್ ಮತ್ತೆ ಅವರ ಅಡ್ರೆಸ್ PDF ಮಾಡಿದ್ದಾರೆ, ಅದು ತಮಗೆಲ್ಲ ಕಳಿಸ್ತೇವೆ. ಆದ್ದರಿಂದ ಈ ಮಾಧ್ಯಮ ಮುಖಾಂತರ ರಾಜ್ಯ ಸರ್ಕಾರದ ನಮ್ಮ ಬೇಡಿಕೆ ಏನೆಂದರೆ ಈ ಗೊಂದಲವನ್ನು, ಈ ರೇಷನ್ ಕಾರ್ಡಿನ ಏನು ಗೊಂದಲ ಇದೆ ಶೀಘ್ರದಲ್ಲಿಯೇ ಅದು ಸರಿಪಡಿಸಬೇಕು. ಮತ್ತೆ ಪತ್ರದ ಮೂಲಕ ಸಹ ನಾವು ಮನವಿ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ. ಉಲ್ಲಾಲ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಪತ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ, ಆಹಾರ ಸಚಿವರಿಗೆ ಸಹ ನಾವು ಮನವಿ ಮಾಡುತ್ತೇವೆ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರು ಸುರೇಖಾ ಚಂದ್ರಹಾಸ್ ಪಾತ್ರರಂದು ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ 14ನೇ ಕಂತು ದೀಪಾವಳಿ ಪರ್ವದ ಸಂಭ್ರಮಡೆ ಬಿಡುಗಡೆಯಾಯರುಂಡು. ಕೆಲವರಿಗೆ 2 ಕಂತುಲು ಪಾವತಿ ಆಯ್ನೆರದು ಬೊಕ್ಕ ಉಂತುದುಂಡು. ಇಂದು ಆಧಾರ್ ಪ್ಯಾನ್ ಲಿಂಕ್ ದಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ಟಿನ ವಿವರ ಸಾಫ್ಟ್ವೇರ್ ಅಪ್ಡೇಟ್ ಆಯ್ನ ಸಾಧ್ಯತೆ ಆಯ್ನ ಗೊಂದಲಲು ಅಂಚಿನ ಸ್ಟೇಟಸ್ನ ಪರಿಶೀಲನೆ ಮಲ್ಪಡಾತಂಡು. ಕೆಲವಿರ್ನ ಸ್ಟೇಟಸ್ GST ನಮೂದಾತಂಡು. ಅವೇನು ರಾಜ್ಯದ ಆರ್ಥಿಕ ಇಲಾಖೆ ಅಧಿಕಾರಲೆ ಸರಿ ಮಲ್ಪಡಾತಂಡು. ಅಂಚಿನ ಫಲಾನುಭವಿಲು ತೊಕ್ಕೋಡು ಸೇವಾ ಸೌಧದ ಮೂಜನೆ ಮಹಡಿಡ್ ನವೆಂಬರ್ ತಿಂಗಳನರ್ದು ಶುರುವಾಪಿನ ಗ್ಯಾರಂಟಿ ಅನುಷ್ಠಾನ ಕಚೇರಿ ಅತ್ತಂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರ ಸಂಪರ್ಕಿಸಲು ಪಣ ತೆರಿಪಾಯಿರು. ಮೊದಲನೇದಾಗಿ ಮಹಿಳೆಯರು ಸಬಲೀಕರಣ ಆಗಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗೃಹಲಕ್ಷ್ಮಿ ಅನ್ನುವಂಥ ಒಂದು ಒಳ್ಳೆಯ ಯೋಜನೆಯನ್ನು ಇವತ್ತು ಅನುಷ್ಠಾನ ಮಾಡಿದೆ. ತಮಗೆಲ್ಲರಿಗೂ ಗೊತ್ತಿರಬಹುದು, ಇವತ್ತು 13ನೇ ಕಂತು ಕೂಡ ಬಿಡುಗಡೆ ಆಯಿತು. 14ನೇ ಕಂತಿಗೆ ಈಗಾಗಲೇ ದೀಪಾವಳಿಯ ಒಂದು ಸಂಭ್ರಮದ ಸಮಯದಲ್ಲಿ ಅದನ್ನು ಕೂಡ ಇವತ್ತು ಇದು ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಆದ್ದರಿಂದ ಇನ್ನು ಕೆಲವು ಅದರಲ್ಲಿ ಸಮಸ್ಯೆ ಇದ್ದವರು ಇದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಈಗಾಗಲೇ ಕೆಲವರಿಗೆ ಅದರಲ್ಲಿ 2-3 ಕಂತು ಬಂದು ಅಥವಾ 4-5 ಕಂತು ಬಂದಾಗ ಪೆಂಡಿಂಗ್ ಆದವರು ಇದ್ದಾರೆ. ಅದು ಸಿಸ್ಟಮ್ ಅಲ್ಲಿ ಅವರಿಗೆ GST ಅಂತೇಳಿ ತೋರಿಸ್ತಾ ಉಂಟು. ಆದ್ದರಿಂದ ದಯವಿಟ್ಟು ಅಂತವರು ಯಾರಾದರೂ ಅಂತ ಇದ್ರೆ, ಫಲಾನುಭವಿಗಳು ಇದ್ರೆ, ನಮ್ದು ನೆಕ್ಸ್ಟ್ ನಮ್ಮ ಆಫೀಸ್ ಇದೇ ಒಂದು ಕಟ್ಟಡದ ಮೇಲ್ಗಡೆಯಲ್ಲಿ ಆಗ್ತದೆ. ಈ ಸಂಬಂಧಪಟ್ಟಂತೆ ಯಾರು ಫಲಾನುಭವಿಗಳಿದ್ದಾರೆ ಅವರು ಇಲ್ಲಿ ನಮ್ಮ ಆಫೀಸ್ ತೆರೆದಾಗ ಇಲ್ಲಿಗೆ ಬಂದು ಅದರ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
ಇನ್ನೊಂದು ನಮಗೆ ಶಕ್ತಿ ಯೋಜನೆ, ಇದು ಕೂಡ ಮಹಿಳೆಯರಿಗೆ ಇವತ್ತು ಬಹಳಷ್ಟು ಒಳ್ಳೆಯ ಒಂದು ಯೋಜನೆ ಅಂತ ಹೇಳ್ಬೋದು. ನಮಗೆ ಇಲ್ಲಿ ಇದು ಅನ್ವಯಿಸುವುದಿಲ್ಲ, ಯಾಕೆಂತೇಳಿ ನಾವು ಕೇರಳ ಕರ್ನಾಟಕದ ಒಂದು ಗಡಿ ಭಾಗದಲ್ಲಿ ಇರುವುದರಿಂದ ನಮಗೆ ಇಲ್ಲಿ ಇಂಟರ್ ಸ್ಟೇಟ್ ಆಗಿರುವುದರಿಂದ ನಮಗೆ ಇದು ಅನ್ವಯಿಸುವುದಿಲ್ಲ. ಅದನ್ನು ಬೇರೆ ಕಡೆಗಳಲ್ಲಿ ಇದು ಬಹಳಷ್ಟು ಒಳ್ಳೆಯ ಒಂದು ಯೋಜನೆಯಾಗಿದೆ. ಇವತ್ತು 99.5% ಇದರ ಇದನ್ನು ನಮ್ಮ ಮಹಿಳೆಯರು ಇವತ್ತು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ತಮಗೆಲ್ಲರಿಗೂ ತಿಳ್ಕೊಳ್ಳಿರುವಂಥ ಇನ್ನೊಂದು ನಮ್ಮದು ಗೃಹ ಜ್ಯೋತಿ ಒಂದು ಯೋಜನೆ, ಇದು ಕೂಡ ಸಾಧಾರಣವಾಗಿ 99.5% ಇವತ್ತು ಒಳ್ಳೆಯ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ನಮ್ಮ ಯುವ ಜನತೆಗೆ ಅಂದರೆ ಕೆಲಸ ಯಾರು ಡಿಪ್ಲೊಮಾ ಆಗಿ ಇಂಥ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಕೆಲಸಗಳಿಲ್ಲದೆ ಅವರಿಗೆ ಯುವ ಶಕ್ತಿ ಅನ್ನೋಂಥ ಯೋಜನೆ ಯುವ ನಿಧಿ, ಇದು ಕೂಡ ಒಳ್ಳೆಯ ರೀತಿಯಲ್ಲಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ. ಇನ್ನೊಂದು ಅನ್ನಭಾಗ್ಯ, ಈಗಾಗಲೇ ನಾವು ಅನ್ನಭಾಗ್ಯ ಒಂದು ಯೋಜನೆ ಬಗ್ಗೆ ಈಗಾಗಲೇ ಅಧ್ಯಕ್ಷರು ಮಾತಾಡಿದ್ದಾರೆ. ಅದರಲ್ಲಾಗತಕ್ಕಂಥ ತೊಡಕುಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಅದರಲ್ಲಿ ಕೂಡ ಏನಾದರೂ ತೊಂದರೆ ಇದ್ರೆ ಖಂಡಿತವಾಗಿಯೂ ನಮ್ಮಲ್ಲಿ ಇನ್ನು ಕೆಲವೇ ತಿಂಗಳುಗಳು, 1-2-3 ತಿಂಗಳಲ್ಲಿ ನಮ್ಮ ಆಫೀಸಲ್ಲಿ ಉದ್ಘಾಟನೆ ಆಗುತ್ತೆ. ಅದರ ನಂತರ ಇದರಲ್ಲಿ ಸ್ಟಾಫ್ ಇರ್ತಾರೆ. ಅದನ್ನು ಸಂಬಂಧಪಟ್ಟಂತೆ ಯಾರಾದರೂ ಇಂಥ ತೊಡಕು, ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇರ್ಬೋದು, ಇಂಥ ಪ್ರಾಬ್ಲಮ್ಗಳು ಯಾರಾದರೂ ಇದ್ರೆ ಖಂಡಿತವಾಗಿ ಇಲ್ಲಿ ಬಂದು ಅದನ್ನು ಸರಿಪಡಿಸಬೇಕಾದ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅವಕಾಶಕ್ಕಾಗಿ. ಒಂದು ಅದೆಂತ ಗೊತ್ತಾ, ಕೆಲವರದ್ದು ಲೋನ್ ಎಲ್ಲ ತೆಗೆದವರು ಇರ್ತಾರಲ್ಲ, ಕೆಲವರು ಲೋನೇ ತೆಗಿಲಿಲ್ಲ, ಅಂಥವ್ರಿಗೆ ಕೂಡ ಸಿಸ್ಟಮಲ್ಲಿ GST ತೋರಿಸ್ತಾ ಉಂಟು. ಅದನ್ನು ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಾವು NOC ತಗೊಂಡು ಅಪ್ಡೇಟ್ ಮಾಡಿ ಹೇಳಿದ್ದಾರೆ. ಬಟ್ ಹಾಗೆ ಮಾಡಿದ್ರು ಕೂಡ ಅದು ಪುನಃ GST ತೋರಿಸ್ತಾ ಉಂಟು. ಅದು ಸರ್ಕಾರದ ಮಟ್ಟದಲ್ಲಿ ಅದನ್ನು ಸರಿಯಾಗಬೇಕೇ ವಿನಃ ಅದು ಸಿಸ್ಟಮಿಂದಲೇ ಹೋಗಬೇಕು. ಹಾಗಾದ್ರೆ ಸರ್ಕಾರ ಮಟ್ಟದಲ್ಲಿ ಅದು ಸರಿಯಾಗಬೇಕು. ಇದು ಈಗಾಗಲೇ ಸರ್ಕಾರಕ್ಕೆ ಇದೊಂದು ಹೋಗಿದೆ, ಇದೊಂದು ಪ್ರಾಬ್ಲಮ್ ಉಂಟಂದ್ರೆ ಹೋಗಿದೆ. ಖಂಡಿತವಾಗಿ ಅದನ್ನು ಸರಿಪಡಿಸ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಇದೆ. ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿದ ಸದಸ್ಯರು ವಿಲ್ಫ್ರೆಡ್ ಡಿಸೋಜಾ, ದೇವಾನಂದ ಶೆಟ್ಟಿ, ಜೆಸಿಂತಾ ಮೆಂಡೋನ್ಸಾ, ರೇವತಿ ವಿಶ್ವನಾಥ್, ಸಲಾಂ ಕೇಸಿರೋಡ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ವಿಲ್ಫ್ರೆಡ್ ಡಿಸೋಜಾ ಸೋಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ 48ನೇ ದಿನದ ಸಂಧ್ಯಾ ಭಜನೆ ಅಂಗಾರೆಗೆ 2ನೇ ದಿನಕ್ಕೆ ದುಂಬರಿದನು. ಅಂಗಾರೆ ಬಯ್ಯದ ಸಂಧ್ಯಾ ಭಜನೆಯನ್ನು ಪರಂಜ್ಯೋತಿ ಮಾತೃಮಂಡಳಿ ಸದಸ್ಯರು ತುಡರು ಬೆಳಗಾದ ಚಾಲನೆ ಕೊರಿಯರು. ಅಂಚನೆ ಕೋಣಾಜೆ ಪಟ್ಟೋರಿ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಸದಸ್ಯರು ಭಜನಾ ಸೇವೆಯನ್ನು ನಡಪಾದ ಕೊರಿಯರು. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡ್ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಭಜನಾ ಮಂಡಳಿ ಪರಂಜ್ಯೋತಿ ಮಾತೃ ಮಂಡಳಿ ಸಂಧ್ಯಾ ಭಜನೋತ್ಸವ ಸಮಿತ ಒಟ್ಟು ಸೇರಿಗೆಡು ಲೋಕ ಕಲ್ಯಾಣಾರ್ಥವಾದ 48ನೇ ದಿನಲೆದ ಸಂಧ್ಯಾ ಭಜನ ಸಂಕೀರ್ತನೆಯನ್ನು ನಡಪವನ್ನು ಬರುವುದಿಲ್ಲ. ಅಂಗಾರೆ ನಡತಿನ 2ನೇ ದಿನದ ಸಂಧ್ಯಾ ಭಜನ ಸಂಕೀರ್ತನೆಗೆ ಪರಂಜ್ಯೋತಿ ಮಾತೃಮಂಡಳಿ ಸದಸ್ಯರು ಶ್ರೀಮತಿ ನಾಗವೇಣಿ ಶೆಟ್ಟಿ, ಶ್ರೀಮತಿ ಭಾಗೀರಥಿ ರಮೇಶ್, ಶ್ರೀಮತಿ ಸುರೇಖಾ ತಾರ್ನಾಥ್, ಶ್ರೀಮತಿ ಸುರೇಖಾ ಕೃಪಾಕರ, ಶ್ರೀಮತಿ ರೇಖಾ ಶಿವಾನಂದ್, ಶ್ರೀಮತಿ ನಾರಾಯಣಿ ಕುಮಾರ್, ಶ್ರೀಮತಿ ಅರುಣ ಹರೀಂದ್ರ ನಾಯಕ್, ಶ್ರೀಮತಿ ಬೀನಾ ಸುಜೇಶ್, ಶ್ರೀಮತಿ ರಮಾದೇವಿ ವಸಂತ್, ಶ್ರೀಮತಿ ವಿಜಯ ಗಣೇಶ್, ಶ್ರೀಮತಿ ಸರಸ್ವತಿ ಮಹಾಲಿಂಗ, ಶ್ರೀಮತಿ ಆರತಿ ಹರಿಕಾಂತ್, ಶ್ರೀಮತಿ ಸೀತಾ ವಿಶ್ವನಾಥ್ ನಾಯಕ್, ಶ್ರೀಮತಿ ವಿಜಯಲಕ್ಷ್ಮಿ ಯಶವಂತ್ ತುಡರ್ ಬೆಳಗಾದ ಚಾಲನೆ ಕೊರಿಯರು.
ಕೊಣಾಜೆ ಪಟ್ಟೋರಿ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿದಕ್ಲು ಭಜನಾ ಸಂಕೀರ್ತನೆ ನಡಪಾತ್ ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಉದ್ಯಮಿ ಗಿರೀಶ್ ಆಳ್ವೇರ್ನ ಮೆಗ್ಗಿ ಆಳ್ವಾಸ್ ಸ್ವೀಟ್ಸ್ ಬಕ ಕಂಬಳ ಗಿಡದಿರಲದ ಯಜಮಾನರಾದ ಪುಗರ್ತೆ ಪಡೆದಿತ್ತಿನ ಸುಧಾಕರ್ ಆಳ್ವ 43 ವರ್ಷ ಪ್ರಾಯಡು ಆಕಸ್ಮಿಕವಾದ ಅಂಗಾರೆ ಬಯ್ಯಾಗ ವಿಧಿವಶರಾದಿತ್ತದು ಬುಧವಾರ ಮೋರ್ಲ ಇಲ್ಲ ಪರಿಸರಡು ಅರೆನ ಅಂತ್ಯವಿಧಿಕುಲು ನಡೆತಂಡು. ಸಿಹಿ ತಿಂಡಿಲ್ಲದ ಉತ್ಪನ್ನ ಮಾರಾಟಲೆಡು ಮಲ್ಲ ಪುದರ್ ಪಡೆದಿತ್ತಿನ ಆಳ್ವಾಸ್ ಸ್ವೀಟ್ಸ್ದ ಆಳ್ವಾಸ್ ಸಹೋದರರೆಡು ಒರಿಯಾದ ಉದ್ಯಮಿ ಗಿರೀಶ್ ಆಳ್ವೆರೆನ ಮೆಗ್ಗಿಯಾದ ಅರನ ಒಟ್ಟಿಗೆ ಗುರುತಿಸಾದಿತ್ತಿನ 43 ವರ್ಷ ಪ್ರಾಯದ ಸುಧಾಕರ್ ಆಳ್ವ ಅಂಗಾರೆ ಆಕಸ್ಮಿಕವಾದ ದೇವೇರ್ನ ಪಾದ ಸೇರ್ತೇರು. ಅಂಗಾರೆ ಕಾಂಡದ ಪೊರ್ತು ಇಲ್ಲ ಕೈತಲ್ದ ಕೆದುಕು ಪೋಯಿನಾರು ಆಕಸ್ಮಿಕವಾದ ಕಾರ್ ಚಾರ್ದು ನೀರ್ಗು ಬೂರ್ದು ಪೊಡು ಪಣದ ಅಂದಾಜಿಸಾದೇರು.
ಕೃಷಿ ಉಪಕರಣಲು ಕೆದುತ ಕೈತಡ್ಡು ಬೂರ್ದಿತ್ತದು ಸುಧಾಕರ್ ಆಳ್ವೇರ್ನ ಮೋನೆಗ್ಲ ಗಂಭೀರ ಗಾಯಲಾದಿತ್ತಂಡು. ಕಂಬಳದ ಗಿಡದೆರುಳದ ಯಜಮಾನಿರಾದ ಕಂಬಳ ಪ್ರೇಮಿಯಾದ ಮಾತೇಡಲ ಎಡ್ಡೆ ಒಡನಾಟಡಿ ಇತ್ತಿನ ಸುಧಾಕರ್ ಆಳ್ವೇರು ಬೊಡೆದಿ ಎಲ್ಲೆ ಜೋಕ್ಲು ಸೇರ್ನಂಚ ಅಪಾರ ಬಂಧು ಬಳಗನ ಆಗಲ್ದೇರು. ಬುಧವಾರ ಕಾಂಡೆ ಮೋರ್ಲಾದ ಅರನ ಇಲ್ಲ ಪರಿಸರಡು ಅಂತ್ಯವಿಧಿಗಳು ನಡೆದಂಡು. ಪರಿಸರದ ಗಣ್ಯರು ಅಂತ್ಯವಿಧಿಗಳಿಡ ಪಾಲ್ಪಡೆದಿದ್ದರು.
ಸುದ್ದಿಗೊಂಚಲಿಗೆ ಸ್ವಾಗತ. ತುಳುನಾಡ ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಯೋಗೀಶ್ ಶೆಟ್ಟಿ ಜಪ್ಪುರೆನ ಪುಟ್ಟು ಪರ್ವಾಚರಣೆಯನ್ನು ತುಳುನಾಡ ರಕ್ಷಣಾ ವೇದಿಕೆದ ಬೇತೆ ಬೇತೆ ಘಟಕದ ವತಿರ್ದು ಅಂಗಾರೆ ಆಚರಿಸಾಯರು. ತುಳುನಾಡ ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರ್ಲ ಆದುಪುರ ಯೋಗೀಶ್ ಶೆಟ್ಟಿ ಜಪ್ಪುರೆನ ಪುಟ್ಟು ಪರ್ವಾಚರಣೆಯನ್ನು ತುಳುನಾಡ ರಕ್ಷಣಾ ವೇದಿಕೆದ ಬೇತೆ ಬೇತೆ ಘಟಕದಕ್ಲು ತಂಕ್ಲೆ ಪರಿಸರಡ್ ಸಮಾಜಮುಖಿ ಸೇವಾ ಕಾರ್ಯಕ್ರಮದ ಮೂಲಕ ಅಂಗಾರ ಇಡೀ ದಿನ ಔಲೌಲು ಆಚರಿಸಾಯರು. ಯೋಗೀಶ್ ಶೆಟ್ಟಿ ಜಪ್ಪುರೆನ ಪುಟ್ಟು ಪರ್ಬದ ಅಂಗವಾದ ಯುವ ಘಟಕದ ವತಿರ್ದು ಅಂಗಾರ ಕಾಂಡೆ ರೆಡ್ ಕ್ರಾಸ್ ಸಂಸ್ಥೆದ ಅಟನೆ ಮಲ್ತಿನ ರಕ್ತದಾನ ಶಿಬಿರನು ಯೋಗೀಶ್ ಶೆಟ್ಟಿ ಜಪ್ಪು ಉದಿಪನ ಮಲ್ತೇರು. ಯುವ ಘಟಕದ ಅಧ್ಯಕ್ಷರು ಹರೀಶ್ ಶೆಟ್ಟಿ ಶಕ್ತಿನಗರ, ಕೇಂದ್ರೀಯ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಕಡಬ, ನಗರ ಉಪಾಧ್ಯಕ್ಷರು ಕ್ವೀಟಸ್ ಲೋಬೋ, ನಗರ ಪ್ರಧಾನ ಕಾರ್ಯದರ್ಶಿ ಮುನೀರ್ ಮುಕಚ್ಚೇರಿ, ನಗರ ಮಹಿಳಾ ಉಪಾಧ್ಯಕ್ಷರು ಶಾರದಾ ಶೆಟ್ಟಿ, ಶೋಭಾ ಶೆಟ್ಟಿ ಪೆರಾರ, ಆಂಬ್ಯುಲೆನ್ಸ್ ಘಟಕ ಅಧ್ಯಕ್ಷರು ರಾಧಿಕಾ, ನಗರ ಯುವ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಕುಡುಪು, ಭಾರ್ಗವಿ, ಮೈಸೂರು ಘಟಕ ವೀಕ್ಷಕರು ಪ್ರದೀಪ್ ಪ್ರಭಾಕರ್, ಸುವೈಜ್ ಉಳ್ಳಾಲ, ನಗರ ಸಂಘಟನಾ ಕಾರ್ಯದರ್ಶಿ ಫಾರೂಕ್ ಗೋಲ್ಡನ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದ ವತಿರ್ದು ಉಡುಪಿ ಸ್ಪಂದನ ಪುನರ್ವಸತಿ ಕೇಂದ್ರಡ್ ಫಲವಸ್ತುಲಿನ ವಿತರಣೆ ಮಲ್ತೇರು. ಉಡುಪಿ ಜಿಲ್ಲಾ ವೀಕ್ಷಕರು ಫ್ರಾಂಕಿ ಡಿಸೋಜಾ, ಕಾರ್ಮಿಕ ಘಟಕ ಜಿಲ್ಲಾಧ್ಯಕ್ಷರು ಜಯ ಪೂಜಾರಿ ಲಕ್ಷ್ಮೀನಗರ, ಜಿಲ್ಲಾ ಹಿರಿಯ ಉಪಾಧ್ಯಕ್ಷರು ಜಯರಾಮ್ ಪೂಜಾರಿ, ಉಪಾಧ್ಯಕ್ಷರು ಉಮೇಶ್ ಶೆಟ್ಟಿ, ಸತೀಶ್ ಪೂಜಾರಿ, ಕುಶಾಲ್ ಅಮೀನ್, ಸಂಘಟನಾ ಕಾರ್ಯದರ್ಶಿ ರೋಷನ್ ಬಂಗೇರ, ಮಹಿಳಾ ಕೋಶಾಧಿಕಾರಿ ಸುನಂದ ಕೋಟ್ಯಾನ್, ಜ್ಯೋತಿ ಗಿರೀಶ್, ಲಕ್ಷ್ಮಿ, ಜ್ಯೋತಿ, ಶ್ಯಾಮಲಾ, ವೇಣು ಪೂಜಾರಿ, ಪ್ರಕಾಶ್ ಭಂಡಾರಿ, ಶಿವಾನಂದ್, ಪ್ರೀತಿ, ಶಿವಾನಂದ್, ಜನಾರ್ದನ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಇದ್ದಾರೆ. ಅಂಚನೆ ಬಯ್ಯಡ್ ಬಂದರು ವಸತಿ ರಹಿತ ಕೇಂದ್ರಡ್ ಯೋಗೀಶ್ ಶೆಟ್ಟಿ ಜಪ್ಪುರನ ಪುಟ್ಟು ಪರ್ಬನ ಆಚರಿಸಾಯರು. ತುಳುನಾಡ ರಕ್ಷಣಾ ವೇದಿಕೆದ ಪದಾಧಿಕಾರಿಗಳು ಯೋಗೀಶ್ ಶೆಟ್ಟನ ಬಗೆಟ್ ಮೆಚ್ಚುಗೆದ ಪಾತ್ರ ಪಂಡದ ಬೇತೆ ಬೇತೆ ಘಟಕದ ಪದಾಧಿಕಾರಿಗಳು ಹಿತೈಷಿಲು ಮಾನಾದಿಗೆ ಮಲ್ತೇರು. ಪಡ್ಪು ರೈಲ್ ರೋಕೋ ಪಂಪಿನ ಒಂಜಿ ಬಾರಿ ಮಲ್ಲ ಒಂಜಿ ಪೊರಂಬಾಟ ಒಂದೊಂಜಿ ಇತಿಹಾಸಡ್ ಎಂಕ್ ಬೇತೆ ಏರ್ಲ ಮಲ್ಪೆರೆಗ್ ಸಾಧ್ಯ ಅಂಚಿನ ಒಂಜಿ ರೈಲ್ ಉಂತವಣಿ ಪಂಡ ಆತ್ ಒಂಜಿ ಇಜ್ಜಿತ ಬೇಲೆ ಅತ್ತಂದು ಪಂಪೆ ಅಂತ ಪಂಡ ಒಂಜಿ ರೈಲ್ ಉಂತವಣಿ ಪಂಡ ಸಾಧ್ಯ ಉಂಡ ಐತೆ ಹೆಂಗೆ ಪೋದು ಒಂಜಿ ರೈಲ್ ಉಂತಾಗ ಅದು ಕಾಪುಂಡ ತೂಕ ಹೆಂಗೆ ರೈಲ್ ಉಂತಾರೆಗ್ ರೈಲ್ ಉಂತನ ಮಾಡಿ ಪಾಡ್ದು ಪೋಪೇರು ರೈಲ್ ಹಿಡ್ದು ಅಂಚದು ಒಂದೊಂಜಿ ಪೊರಂಬಾಟ ಭಾರಿ ಖುಷಿತ್ ಕೋರ್ಕೊಂಡು ಅಂಚನೆ ಅವಿಡ್ದು ಬೊಕ್ಕ ಒಂಜೊಂಜೆ ಆರು ಒಂಜಿ ಪೊರಂಬಾಟ ಮಲ್ತೊಂದು ಬತ್ತಿನ ಅಂಚನ ಹೋರಾಟ ಮಲ್ತೊಂದು ಬತ್ತಿನ ಅಂತ ಸನ್ನಿವೇಶ ಎಂಕಲ ತೂಪ ಅಂಚನ ಅರೇನ ಸಮಯ ಸಂದರ್ಭ ಬಂದಾಗ ಅರೇನ ಹೋರಾಟ ಒಂದೆಪ್ಪುಂಡು ಇದು ಕೊರೋನಾ ಸಮಯಡ್ ಎಂಕಲು ತೂತೆ ಅನ್ನ ದಯಪಂಡ ಕೊರೋನಾ ಸಮಯಡ್ಲ ಅರೇನ ಪ್ರತಿ ಒಂಜಿ ಬೇಲೆ ಆರು ಮಲ್ತೀನಿ ಅಚ್ಪತ್ತ 2 ದಿನ 2027
ಆರು ಮಲ್ತಿನಂಚಿನ ಸೇವೆ ಅವು ಸಾಧಾರಣದಾಗಲೇ ಮಲ್ಪೆರೆ ಆಪುಜಿ ದಾಯ ಪಂಡ ಎಂಕಲ್ಲ ಸೇವೆ ಮಲ್ದ ಇಜ್ಜೆ ಅಂದಂಥದ್ದು ಎನ್ನಲ ಸ್ಟೇಟಸ್ ತೂಪೇರು ಎನ್ನಲ ಪ್ರತಿಯೊಂದು ತೊಂದಿತ್ತೆ ಎಂಕ್ ಲೈಕ್ ಕೊರೊಂದಿತ್ತಾರೆ ಅರೇನ ಪ್ರತಿ ಒಂಜಿ ಯಾನು ಆರು ಮಲ್ತೀನಿ ಫೋಟೋಸ್ ಯಾನು ಅಪ್ಲೋಡ್ ಮಾಡ್ತೊಂದಿತ್ತೆ ಯೋಗೀಶನನ ದಯ ಪಂಡ ಆರು ಮಲ್ತೀನಿ ಎತ್ವೆಡ್ಡೆ ಬೇಲೆ ಪಂಡ ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳಿದ ಏನಂತ ಹೇಳಿದರೆ ಎಲ್ಲ ಆನೆಯ ಗಂಡಸ್ಥಳದಲ್ಲಿಯೂ ಮುತ್ತು ದೊರಕುವುದಿಲ್ಲ, ಎಲ್ಲ ಅರಣ್ಯದಲ್ಲಿಯೂ ಗಂಧದ ಗಿಡ ಬೆಳೆಯುವುದಿಲ್ಲ, ಎಲ್ಲ ಪರ್ವತಗಳಲ್ಲಿಯೂ ಮಾಣಿಕ್ಯ ದೊರೆಯುವುದಿಲ್ಲ. ಅಂದರೆ ಅದು ಸಿಗುವಂಥ ಸ್ಥಳದಲ್ಲಿ ಮಾತ್ರ ಸಿಗೋದು. ಅದೆಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂಥ ಒಬ್ಬ ಯೋಗೇಶ್ ಶೆಟ್ಟರು ನಾನು ಹೊಗಳುವುದಲ್ಲ, ಅವರಿಗೆ ಅಂಥ ಯೋಗ್ಯತೆ ಇದೆ. ಒಬ್ಬ ಇವರು ಹೇಳಿದಾಗೆ ರಾಯಲ್ ಇದು ಮಾಡಿ ದುಡ್ಡು ಮಾಡಿ ಆ ಥರ ಮಾಡುವಂಥ ಒಬ್ಬ ವ್ಯಕ್ತಿತ್ವ ಅವರಲ್ಲ. ಪ್ರಶಾಂತ ಭಟ್ರವರಿದ್ದಾರೆ, ಪ್ರಶಾಂತವಾಗಿ ಅವರ ಹಿಂದೆ ಹೋಗ್ತಾ ಇದ್ದಾರೆ. ಎಷ್ಟೋ ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರ ಆ ನಡೆನುಡಿ, ಅವರ ಸಂಸ್ಕೃತಿ ಆ ರೀತಿ ಇದೆ. ಅವರು ಒಬ್ಸರ್ವೇಷನ್ ಮಾಡ್ತಾರೆ. ನಾನೀಗ ಉಳ್ಳಾಳ ಘಟಕದ ಅಧ್ಯಕ್ಷ ಸ್ಥಾನ ವಹಿಸುವ ಸಂದರ್ಭದಲ್ಲಿ ನನಗೆ ಇವತ್ತು ನಾನು ಕೆಲವು ಒತ್ತಡಗಳಲ್ಲಿ ಇದ್ದೇನೆ, ಅದನ್ನು ಅವರು ಗ್ರಹಿಸ್ಕೊಳ್ತಾರೆ. ಅವರು ಅದನ್ನು ದೊಡ್ಡ ವಿಷಯ ಮಾಡೋದಿಲ್ಲ. ಕೆಲವು ನಾಯಕರು ಹಾಗೆಲ್ಲ, ನಿನಗೆ ಸಮಯ ಇಲ್ಲ ಮತ್ತೆ ಯಾಕೆ ನೀನು ಈ ಸಂಘಟನೆಗೆ ಬಂದದಂತ ಕೇಳುವಂಥ ನಾನು ಕೇಳಿದ್ದೇನೆ. ಆದರೆ ಅವ್ರಿಗೆ ಆಗಲ್ಲ. ಕಾಳಜಿ ಮಾತೆರ್ಲ ಮಿತ್ತಿನ ಒಂಜಿ ಕಿನ್ನೆ ಬಾಲೆನ ಪಸದು ಈತ್ ಮಲ್ಲ ಒಂಜಿ ಜನ ಆಂಡಲ್ಲ ಒಂಜಿ ಆರು ತೋಪವನಂಚಿನ ಒಂಜಿ ಕಾಳಜಿ ಉಂಡತೆ ಏರೆಗ್ಲ ಬರಂದು ಬಕ್ಕ ಒಂಜಿ ಏರೆಗೆ ಹೆಲ್ಪ್ ಮಲ್ಪಡು ಏರೆಗೆ ಹೆಲ್ಪ್ ಮಲ್ಪರು ಬಲ್ಲೆ ಅಂದು ಭೇದ ಭಾವ ಇಜ್ಜಿ ಏನೇ ಕಷ್ಟ ಅವಡು ಏತೇ ಪೊರ್ತ ಅವಡು ಒಂಜಿ ಕಾಲ್ ಮಲ್ತಂಡ ರಿಸೀವ್ ಮಲ್ತ ದಾದಮ್ಮ ಅಂದು ಕೇನುನ್ನ ಒಂಜಿ ವ್ಯಕ್ತಿ ಪಂಡ ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು ಶ್ರೀಯುತ ಯೋಗಿ ಶೆಟ್ಟಿ ಜಪ್ಪು ಸರ್. ಅಂಚೆನೆ ನಮ್ಮ ತುಳುನಾಡುದ ಮಂಗಳೂರು ಕುಡ್ಲ ಹತ್ತಂದೆ ಉಡುಪಿಗೆಲ್ಲ ಬೈದೇರು ಉಡುಪಿ. ನಾನು ಆ್ಯಂಬುಲೆನ್ಸ್ ಮಂಗಳೂರು ಆ್ಯಂಬುಲೆನ್ಸ್ ಘಟಕದ ಕಾರ್ಯದರ್ಶಿ. ಇವತ್ತು ನಮ್ಮ ಪಾಲಿನ ದೇವರು ಅಂತ ಹೇಳ್ಬೋದು ಯೋಗೀಶ್ ಶೆಟ್ಟಿಯವರು. ಇವತ್ತು ನಮ್ಮ ದೇವ್ರದ್ದು ಬರ್ತಡೇ, ಹುಟ್ಟಿದ ಹಬ್ಬ. ಇವತ್ತು ನಮ್ಮ ದೇವ್ರದ್ದು ಹುಟ್ಟಿದ ಹಬ್ಬ ಅಂದರೆ ನಮ್ಮಂಥ ಬಡವರಿಗೆ ಒಂದು ದೇವರಿದ್ದಾಗೆ ಅವರು. ಪೂರರೆಗ್ಲ ಲೇಟ್ ಆವೊಂದುಂಡು ಪೂರ ಪಾತೆರ ಪೊಣ ಇಂಗ್ಲೀಷ್ ಯೋಗೀಶಣ್ಣನ ಬಗ್ಗೆ ಪಾತೆರ ಪೊಂಡ ಒಂಜಿ ದಿನ ಯಾವಂದು ಆತ ಪೂರೆಲ್ಲ ಪಂಡರ್. ನಾನು ಒಂಜಿ ಪಟ್ಪೆ ಧೀಮಂತ ನಾಯಕ, ನಮ್ಮ ದಕ್ಷಿಣ ಕನ್ನಡ ಧೀಮಂತ ನಾಯಕ ಯೋಗೀಶಣ್ಣನ ಅನ್ಸಿದ ನಾಯಕ ಇಜ್ಜಿರಿ ನನ್ನ ಬರ್ಪಿಲ್ಲ ಇಜ್ಜಿ ಅಂಚ. ಅಂತಾರಾಷ್ಟ್ರೀಯ ಸಂಘಟನೆ ಇತ್ತು. ಅಂತಾರಾಷ್ಟ್ರೀಯ ಸಂಘಟನೆ ಎಲ್ಲ ಮಂತಿನ ತುಯ್ಜಿಯಾನು ಸುಮಾರು ಅಂತಾರಾಷ್ಟ್ರೀಯ ಸಂಘಟನೆ ಉಂಡು. ಪುದರ್ ಬನ್ನಿಯರೆ ಮಲ್ಲ ಬ್ರ್ಯಾಂಡುಲುಂಡು ಏರ್ಲ ಮಂತಿ ಈಜೇರು. ಐನು ತುಳುನಾಡು ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರೈನ ಯೋಗಿ ಶೆಟ್ಟಿ ಮಂತೇರು. ಸೊ ಬ್ರ್ಯಾಂಡ್ ಉಪ್ಪಡು ಪುದರ್ ಉಪ್ಪಡು ಏತೆ ಮಲ್ಲ ಇತ್ತು ದಾದ ಪ್ರಯೋಜನ ಇಜ್ಜಿ ಅವು ಜನಕಲ ಕಷ್ಟ ಗೋಲ್ ರೆಸ್ಪಾನ್ಸ್ ಮನ್ಪಣ ಅವು ಇಂಪಾರ್ಟೆಂಟ್. ಸೊ ಅಂಚೈನಟಿ ಅನ್ನೋರ್ನ ಬಗ್ಗೆ ಜಾಸ್ತಿ ಪಂಡ್ರೆ ಒಪ್ಪುಜಿ ದಯ ಪಂಡ ಎಂಕ್ಲು ಪನ್ನೆರ ಬಂಡು ಆರು ಪಂಡ್ಲಕ್ಕನೆ ಸುಮಾರು ಗಂಟೆ ದಿನ ಬೋಡವು ದಯ ಪಂಡ ನಮ್ಮ ಬಾರಿ ಕಿನ್ನೆಡೆ ಒಟ್ಟಿಗೆ ಬುಲೇನಕ್ಲು ಸಂಘಟನೆ ಫ್ರಮ್ ದ ಡೇ 1 ಹಿಡಿದು ನಮ್ಮ ತೂವೊಂದು ಬತ್ತಿನಕ್ಲು. ಸೊ ಸಂಘಟನೆಗೆ ಪ್ರತ್ಯಕ್ಷ ಜನ ಪರೋಕ್ಷ ಕೊರೋನಾ ಸಮಯಡು ಮೂಲು 50 ಜನರದು 100 ಜನ ಮುಟ್ಟ ಜನ ಬರೊಂದು ಮೂಲು ವ್ಯವಸ್ಥೆ ಮಲ್ತದಿತ್ತೇರಿ. ಆ ಸಮಯಡು ನಂಗೆ ದಿನಕ್ಕೂ 2 ಸರ್ತಿ 3 ಸರ್ತಿಲ ಕಾಂಡೆದ ಫುಡ್ ಆದಿಪ್ಪು ಮಧ್ಯಾಹ್ನ ಆವಡು ಬಯ್ಯಾಡ ಆವಡು ಆ ಅರೇಂಜ್ಮೆಂಟನ್ನು ಆತು ಸೋಕುಡು ಮೂಲು ಮಲ್ತು ಕೊಡ್ತೇರಿ. ಆರ್ನ ಒಂಜಿ ಘಟಕ ಪಂಡದಿನ ಬತ್ತದು ಐಟು ದಾಲ ಏರಿಗೆ ಏತು ಬೋರ್ಡು ಪಂಡ ಆತೇನಲ್ಲ ಕೂಡ ಕಮ್ಮಿ ಆಂಡ ಬೊಕ್ಕ ಕೊಣಂದು ಕೊಡ್ದು ಮುಲ್ತ ಇತ್ತಿನ ವಸತಿ ರೈತರಿಗೆ ಬಂಜಿಗೆ ದಾಲ ಕಮ್ಮಿ ಇಜ್ಜಂದ ಲೆಕ್ಕ ಪಂಡ ಬೇತೆ ಕಡೆಡ್ದು ಬತ್ತನ ಕಲಿತೇರು. ಊರಿಗೆ ಪೋಂದೆ ವೆಹಿಕಲ್ ಇಜ್ಜಂದೆ ಮೂಲು ವ್ಯವಸ್ಥೆ ಮಲ್ತದು ಇತ್ತಿನ ಜನಕ್ಲೆಗೆ ಮಾತೆರೆಗ್ಲ ಬಂಜಿಗೆ ಕೊರ್ದು ಒಂಜಿ ಜನಕ್ಕೆಲ್ಲ ಒಂಜಿ ಆಶೀರ್ವಾದ ಆರೆಗಾನಿ ಖಂಡಿತವಾದ ತಿಕ್ಕದಿನಿ. ಖಾಲಿ ನಂಗೆ ಮಾತ್ರ ಮೈದಾನಾಡ ಅವಡು ಇಡೀ ಕುಡ್ಲಾಡು ಆರು ಕೊರೊಂದಿತ್ತಿನ ಅಪಗನೇ ಆತ್ಮಸಂತೋಷ ಬಡದ ಕೆಲಸ ಮಲ್ಪನು ಇದು ನಮಲಾತೆ ಆತ್ಮಸಂತೋಷ ಬಡದ ಈ ಕೆಲಸ ಬರ ಮಲ್ಪ ಆ ಪ್ರಚಾರ ಬೋಡದ ನಮ್ಮ ಅನುಕೂಲದ ಒಂದು ಏಳಿಗೆ ಬಡದು ಈಗ 100 ಜನ ಕೆಲಸ ಮಲ್ತೊಂದು ಬೈದೇರು. ಐಲ ತುಳುನಾಡು ಮನೆ ಕೂಡಲೇಗ ಐಕೊಂಜಿ ವ್ಯಾಪ್ತಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಒಂಜಿ ನನ್ನ ಪೇರು ಬಾರ್ಕೂರ್ದು ನೀಲೇಶ್ವರ ಮುಟ್ಟ ಪನ್ಪತೆ ಆ ಥರದ ಒಂಜಿ ವ್ಯಾಪ್ತಿ ಬರ್ಪುಂಡು. ಬೊಕ್ಕ ಒಂದೊಂಜಿ ತುಳುನಾಡು ಒಂಜಿ ರಾಜ್ಯ ಆದಿತ್ತಂದು ಮುಂದೆ ಕೊಂಚ ಮಲ್ಲ ಇತಿಹಾಸ ಉಂಡು. ಅಂಚ ಈ ತುಳುನಾಡದ ಒಂದು ಇತಿಹಾಸಡು ಇನ್ನು ದಾನೆ ಮುನ್ನ ತುಳುನಾಡದ ಕುಲ್ಲು ಧ್ವನಿ ಕಳಗೊಳ್ಳುದೇರು ಪಿದದ ಕುಲು ಬರಬಾರದು ಮೂಲು ಅಧಿಕಾರ ಚಲಾಯಿಸುವುದು ಒಂದು ಬಹಳಷ್ಟು ಈ ಸಂದರ್ಭಡು ಯೋಚನೆ ಮಲ್ಪೋಡಾಯನ ಸಂಗತಿ. ಇನ್ನು ಬತ್ತಿನ ಪೂರಲ ಟೋಟಲ್ ಉದ್ಯಮಿ
ದೇವನ ಇನಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಉದ್ಯಮಿ ಉಂಡ ಅವು ಪೂರ ಬೇತೆಕಾಲನ ವಸತಿ ನಿಂತಿದ್ದಾರೆ ಒಂದು ಕಾಯ್ದೆ ಉಂಡು ನಿಕ್ಲೆ ಪೂರ ಗೊತ್ತುಂಡು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಉಂಡು ಅಂಚ ಜನತಾ ಪ್ರಾತಿನಿಧ್ಯ ಕಾಯ್ದೆ ಜನಕಲ್ಲನೆ ಪಕ್ಷ ಅಂಡಲದಲ್ಲ ತಪ್ಪತ್ತು ಆಂಡ ಕಳೆದ 15 ವರ್ಷ 14 ವರ್ಷ ಅರ್ದಿಂಚಿ ಮೇರ ಮಲ್ತಂದು ಪುನಃ ಹೋರಾಟನ ನಮ್ಮ ಬೆತ್ತ ದೃಷ್ಟಿ ತೂವೊಂದುಲ್ಲ ದಾಲ ಆಯ್ತ ಬಗ್ಗೆ ಕೆಲಸ ಮಲ್ಪಂದಿನಾಕಲು ತುಳು ಪೀಠಡ್ ಬದುಕಲೊಂದುಲ್ಲೇರು ಕೆಲಸ ಮಲ್ತಿನಕ್ಲೇನು ಸರ್ಕಾರ ಪಕ್ಷಲು ಗಮನಿಸೋಡು ఆయన ಅಗತ್ಯ ಉಂಡು ಒಂಜಿ ವಿಷಯನ ನಿಕ್ಲೆಗೆ ಪನ್ಪ್ಯಾನ್ ನಿಕಲು ಕೇಂದ್ರ ಸಮಿತಿ ದಕಲು ಮೆರ್ನ ನೇತೃತ್ವಡು ಒಟ್ಟಿಗೆ ಕುಲ್ದು ಒಂಜಿ ನಮ್ಮ ನೀಲಿ ನಕ್ಷೆ ಮಲ್ಪುದ ತುಳುನಾಡನ್ನು ನಮ್ಮ ರಕ್ಷಣೆ ಮಲ್ಪರೆ ಬೊಕ್ಕ ತುಳು ಧ್ವನಿನು ಶಾಸನ ಬೇಡ ಕಂತದು ತುಳುಕು ಸಂಬಂಧಪಟ್ಟಿದ ನೀತಿ ಮಲ್ಪರೆ ನಮ್ಮ ದಾದ ಮಲ್ಪೊಲಿ ಆ ರೀತಿಯ ಲಕ್ಷಾಂತರ ಜನಕ್ಕೆ ಅವ್ರನ್ನ ವೈಯಕ್ತಿಕ ಕಷ್ಟ ಒಂದೇಟು ಪೂರ ಹೋರಾಟ ಮಲ್ತದು ಹೆಲ್ಪ್ ಮಲ್ತದು ಪೆರೆ ಅವು ಒಂಜಿ ಭಾಗ ಅಂಡ ಇಡೀ ತುಳು ಅಸ್ಮಿತೆಯನ್ನು ದೆರ್ತು ಪತ್ತಾರೆ ದೇಪಂಡ ತುಳು ಅಸ್ಮಿತದ ಮಲ್ಲ ಆತಂಕಲುಂಡು ನಿಖಲ್ನ ಮನಸ್ಸು ಉಪ್ಪಾಡು ದಾದೆ ಪಂಡ ಹಿಂದುಲು ತುಳು ಬಾತಿರುವೇರು ಸಾಯ್ಬೇರ್ನಕಲು ಬೇರೆ ಭಾಷೆ ಬಾತಿರುವೇರು ಕ್ರಿಶ್ಚಿಯನ್ದಕಲು ಕೊಂಕಣಿ ಬಾತಿರುವೇರು ಮೂಲು ಭಾಷೆ ಬೊಕ್ಕ ಧರ್ಮ ಒಟ್ಟಾಪಿನ ಇಟ್ಟಿಡ್ದು ಇಂಚಿನ ಒಂಜಿ ನಾಡು ಈ ತುಳುನಾಡನ್ನು ರಕ್ಷಣೆ ಮಲ್ಪನೊಂಡತೆ ಭಾರಿ ಎಚ್ಚರಿಕೆದ ಒಂಜಿ ಹೆಜ್ಜೆ ಅಂಚದ ಇನಿ ಅರ್ನ ಪುಟ್ಟು ಬರ್ಬದ ಈ ಸಂದರ್ಭಡು ನಿಖಲ್ ಪೂರ ಇರಲ್ಲ ದೇಪಂಡ ಯಾನ ಪೂರ ಧರ್ಮದಕಲ್ಲ ಒಟ್ಟಿಗೆ ಇತ್ತದ ಅರ್ನ ನೇತೃತ್ವದ ಈ ಹೋರಾಟ ಒಂದೇನು ಒಂಜಿ ಮಿತ್ತು ಸ್ತರಕ್ಕೆ ಕೊನೋಡು ನಮ್ಮ ಖಾಲಿ ಜನಕಲ್ಲ ಹೋರಾಟ ಅವಿರ್ದ ಬೊಕ್ಕ ತುಡರ ಬೆಳಗಾದ ಕೇಕ್ ಕಟ್ ಮಲ್ತದ ವಸತಿ ರಹಿತರಿಗೆ ವನಸನ್ ಪಟ್ಟಿಯರು ಬೇತೆ ಬೇತೆ ಘಟಕದ ವತಿರ್ದು ಆಚರಣೆ ಆಯ್ನ ತನ್ನ ಪುಟ್ಟು ಪರ್ವಾಚರಣೆಗೂ ಸೊಲ್ಮೆ ಸಂದಾಯನ ತುಳುನಾಡ ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಯೋಗೀಶ್ ಶೆಟ್ಟಿ ಚಪ್ಪು ಸಮಾಜಗೆ ಎಡ್ಡೆ ಆಪಿನ ಸೇವಾ ಕಾರ್ಯಕ್ರಮಲು ತುಳುನಾಡ ರಕ್ಷಣಾ ವೇದಿಕೆದ ಮೂಲಕ ನಿರಂತರ ನಡಪಡ ಪಂಡದ ಮಾತೆರೆಗ್ಲ ಅಭಿನಂದನದ ಪಾತ್ರ ಪಂಡೇರು ಪನ್ನಡ ನಮ್ಮ ಆಯ್ನತ್ ಜನಕ್ಲೆನ ಮೋನೆಡು ಸ್ಮೈಲ್ ಬರ್ಪಲೆ ಅಕ್ಲೆನ ತೆಲಿಕೆ ಬರ್ಪಲೆ ನಮ್ಮಡ ಎತ್ತು ಸಾಧ್ಯ ಕಷ್ಟದಕ್ಲೆಗೆ ನಮ್ಮ ಬೆರಿ ಸಾಧುಪ್ಗ ಏರೆಗೆ ಧ್ವನಿ ಇಜ್ಜಿ ಅಕ್ಲೆ ಧ್ವನಿ ಅಕ್ಕ ಏರೆಗೆ ಶಕ್ತಿಯ ಜಂದ ಆಗ ಅನ್ಯಾಯ ಪುಂಡು ದೌರ್ಜನ್ಯದ ಒಲ್ಲೇರು ಅಕ್ಲೆ ಬಾತ್ಯಾರ ಪೂಜಿ ಅಕ್ಲೆ ಪರವಾದಿ ಯಾನುಲ್ಲ ಪನ್ಪಿನಂಜಿ ಧ್ವನಿಯಪ್ಪನ ಕೆಲಸ ಮನ್ಪುಗ ಇನ್ನು ತುಳುನಾಡ ರಕ್ಷಣಾ ವೇದಿಕೆ 15 ವರ್ಷದಿಂದ ಸೇವೆ ಮಂತಂದಿಲ್ಲ ಪ್ರತಿಯೊರ್ನೆಲ್ಲ ಮನಸ್ಸು ಹೃದಯಡುಲ್ಲ ದೇಶದ ವಿದೇಶಿಯಡ್ಲ ನಮ್ಮ ಬೇತೆ ಬೇತೆ ಪ್ರೀತಿ ಇಡುಲ್ಲೇರು ಪ್ರತಿಯೊಂದು ಕಡೆ ಇವನ್ ಕನ್ನಡ ಪರ್ತಿಯರ್ನ ಏರಿಯಡು ಅವಡು ಕುಂದಾಪುರ ಅದುಪ್ಪೇರ ಬ್ರಹ್ಮಾವರ ಅದುಪ್ಪೇರ ಗಂಗೊಳ್ಳಿ ಅದುಪ್ಪೇರ ಬೈಂದೂರು ಅದು ಬೇತೆ ಬೇತೆ ಕಡೆ ಇಲ್ಲ ಇನಿ ತುಳುನಾಡ ರಕ್ಷಣಾ ವೇದಿಕೆ ಸೇರುವೇರು ಅಕ್ಲೆ ನಿಜ ನಮ್ಮ ತುಳು ಭಾಷೆ ಬರ್ಪುಜಿ ಕೋಡೆಲ ಎಂಕ್ಲೊಂಜಿ ಕಾಡತ್ತು ಮರಣಿ ಕಾರ್ಯಕ್ರಮ ಕುಂದಾಪುರ ಮಂತ ಹಕ್ಕುಲೆ ಪನ್ಪೇರು ಎಂಗ್ಲಿಗೆ ತುಳು ಭಾಷೆ ಬರ್ಪುಜಿ ಆಣ ತುಳುನಾಡ ರಕ್ಷಣಾ ವೇದಿಕೆ ನಿಕ್ಲನ ಎಡ್ಡೆ ಉಂಡು ಸಿದ್ಧಾಂತ ಎಡ್ಡೆ ಉಂಡು ಕೆಲಸ ಎಡ್ಡೆ ಉಂಡು ಐಕೋಸಿ ನಿಕ್ಲಡಿ ಸೇರಿದ ಪನ್ನದಿಲ್ಲರು ಇನ್ನು ಬ್ಯಾಂಗ್ಳೂರ್ ಇತ್ತ 15 ದಿನದ ಪಕ್ಕ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಪುಂಡು ಇವನ್ ಅಲ್ಪ ತುಳುಪಾತೇರು ಆಣ ಬ್ಯಾಂಗ್ಳೂರ್ ಆತ ಸ್ಟಾರ್ಟ್ ಓಲ್ಲಾದು ಪೇರರು
ಹಣ ಎಂಕ್ಲ ಉದ್ದೇಶ ಫಸ್ಟ್ ಉದ್ದೇಶ ದಾತಮಂಡ ಚೆನ್ನಕ್ಲೆ ನಮ್ಮ ಮನಸ್ಸಿಗೆ ಬೆಂಬಲ ದುಪ್ಪುನ ನಮ್ಮ ಯೋಚನೆ ಅನ್ಪ್ಲೆ ಭಾಷೆ ನಮ್ಮ ಒಂಜಿ ವಿಷಯ ಬೇತೆ ಆಂಡ ನಮ್ಮ ಒಂಜಿ ನೆನಪೋಡು ನಮ್ಮ ಫಸ್ಟ್ ಮನುಷ್ಯರು ನಮ್ಮದು ಅದು ಏತು ಸಾಧ್ಯ ಉಂಡು ಅಕ್ಲೆ ಹೆಲ್ಪ್ ಅನ್ಪುಗ ಭಾಷೆ ಧರ್ಮ ಪೂರೆನ ಜಾತಿನ ಮೀರ್ದು ನಮ್ಮ ಸೇವೆ ಮನ್ಪೋಡು ಪನ್ಪಿನ ಎನ್ನ ಆಶೆ ನಮ್ಮ ಆಯ್ನಾತ್ ಜನಗಳಿಗೆ ನನಾತ್ ಸೇವೆ ಮನ್ಪುಗ ಹೆಂಗೆ ಇನಿ ಬರ್ತದೆ ಹೆಂಗೆ ಪೂರೆಲ್ಲ ಪ್ರೀತಿ ಆಶೀರ್ವಾದ ಬಂತೀರಿ ರಾಧಿಕಾ ಮೇಡಮ್ ಬೈದೇರಿ ಭಾರ್ಗವಿ ಬೈದೇರಿ ಮಸ್ತ್ ಜನ ಬೈದೇರಿ ಅಕ್ಲೆ ಪೂರೆಗ್ಲ ಯಾನ ಪ್ರೀತಿಪೂರ್ವಕ ಏನ ಅಭಿನಂದನೆ ಕೊಡ್ದು ಎನ್ನ ಸಹೋದರ ಆಸಿಫ್ ಬೈದೇರಿ ಇನಿ ಮೀಡಿಯಾ ಚಾನೆಲ್ದಾರ್ ಅಂಚ ಮಜೀದ್ ಬಾಯ್ ಪೂರೆಲ್ಲ ಯಾನ್ ನನಾತ್ ಯಾನ ಇರೋರ ನಿಕ್ಲಾಗ ಪೂರೆಲ್ಲ ಯಾನ ಹರಿಶನ್ನೆ ಬೈದೇರಿ ಪೂರೆಲ್ಲ ವಂದನೆ ಮಂತದ್ದು ನನಾತ್ ನಮ್ಮ ಜನಗಳ ಸೇವೆ ಮನ್ಪುಗ. ಪ್ರಶಾಂತ್ ಭಟ್ ಕಡಬ ಕಾರ್ಯಕ್ರಮ ನಿರೂಪಣೆ ಮಲ್ತೇರು. ತುಳುನಾಡ ರಕ್ಷಣಾ ವೇದಿಕೆ ಸಲಹೆಗಾರರು ಸಾಮಾಜಿಕ ಚಿಂತಕರು ಲೋಲಾಕ್ಷ ಮೋಹನಾಂಗಯ್ಯ ಸ್ವಾಮಿ, ಹ್ಯಾರಿ ಡಿಸೋಜಾ, ನಾಗವೇಣಿ, ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಮಾಜಿ ಅಧ್ಯಕ್ಷರು ಪ್ರವೀಣ್ ದಾಸ್ ಭಂಡಾರಿ, ಪತ್ರಕರ್ತರು ಗಣೇಶ್, ಕೇಂದ್ರೀಯ ಮಂಡಳಿ ಜೊತೆ ಕಾರ್ಯದರ್ಶಿ ಜ್ಯೋತಿಕಾ ಜೈನ್, ಉಡುಪಿ ಜಿಲ್ಲಾ ವೀಕ್ಷಕರು ಪ್ರಾಂಕಿ ಡಿಸೋಜಾ ಕೊಳಲಗಿರಿ, ಉಡುಪಿ ಜಿಲ್ಲಾ ಮಹಿಳಾ ಘಟಕ ಪ್ರಧಾನ ಕಾರ್ಯದರ್ಶಿ ನಾಗಲಕ್ಷ್ಮಿ, ಉಡುಪಿ ಜಿಲ್ಲಾ ಕಾರ್ಮಿಕ ಘಟಕ ಅಧ್ಯಕ್ಷರು ಜಯ ಪೂಜಾರಿ ಲಕ್ಷ್ಮೀನಗರ, ಸಂಘಟನಾ ಕಾರ್ಯದರ್ಶಿ ರೋಷನ್ ಬಂಗೇರ, ಮಹಿಳಾ ಕೋಶಾಧಿಕಾರಿ ಸುನಂದ ಕೋಟ್ಯಾನ್, ಲಕ್ಷ್ಮಿ, ಜ್ಯೋತಿ, ಕಾರ್ಮಿಕ ಘಟಕ ಜೊತೆ ಕಾರ್ಯದರ್ಶಿ ಮಜೀದ್, ಪ್ರೀತಮ್, ಆಂಬ್ಯುಲೆನ್ಸ್ ಘಟಕ ಅಧ್ಯಕ್ಷರು ರಾಧಿಕಾ, ಹರೀಶ್ ಶೆಟ್ಟಿ ಶಕ್ತಿನಗರ, ಪ್ರಶಾಂತ್ ಅಂಚನ್, ಮುನೀರ್ ಮುಕ್ಕಚ್ಚೇರಿ, ನಗರ ಮಹಿಳಾ ಅಧ್ಯಕ್ಷರು ಆಶಾ ಶೆಟ್ಟಿ, ಉಪಾಧ್ಯಕ್ಷರು ಶಾರದಾ ಶೆಟ್ಟಿ, ರೋಷನ್ ಡಿಸೋಜಾ, ಉಳ್ಳಾಲ ತಾಲೂಕು ಅಧ್ಯಕ್ಷರು ಅಬೂಬಕರ್ ಕೈರಗಳ, ಪ್ರಧಾನ ಕಾರ್ಯದರ್ಶಿ ಸುಕೇಶ್ ಜಿಕೆ ಉಚ್ಚಿಲ್, ಹೋಟೆಲ್ ಮಾಲಕೇರ್ನ ಘಟಕದ ಅಧ್ಯಕ್ಷರು ಸುಧಾಕರ್ ಆಳ್ವಾ, ಸುವೈಜ್ ಉಳ್ಳಾಲ್, ಪ್ರದೀಪ್ ಪ್ರಭಾಕರ್, ಪ್ಯಾರಿ ಡಿಸೋಜಾ, ವಿದ್ಯಾ ದೇವಾಡಿಗ, ವಿವಿಯನ್ ಡಿಸೋಜಾ, ಅರುಣ್ ಡಿಸೋಜಾ, ಸಂತೋಷ್, ಆನ್ಸಿ ಡಿಸೋಜಾ, ಎನ್ಪಿ ಶೆನೈ, ಚರಿತ್ ಪೂಜಾರಿ, ಅರುಣ್, ಜ್ಞಾನವಿ ಶೆಟ್ಟಿ, ರೇಖಾ ಶೆಟ್ಟಿ, ಭಾರ್ಗವಿ, ಜನಾರ್ದನ್ ಬಿಂಗ್ರೆ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಎತ್ತೇರು. ಮೋಕೆದ ವೀಕ್ಷಕ ಬಂಧುಲೆ ಇಡೆಗು ಪೊಸಕುರಲ್ದ ಇನಿತ ಸುದ್ದಿಗೊಂಚಿಲ್ಲ ಮುಗಿತಂದುಲ ನಿರಂತರ ಸುದ್ದಿ ವಿಶೇಷತೆಗೆ ಎಪಲತು ಒಂದು ಪ್ಲೇ ಪೊಸಕುರಲ್ 24x7.